ಏನಕ್ಕೆ ನಾವು ಒಗ್ಗೂಡ್ಬೇಕು ಅನ್ನೋ ವಿಚಾರಕ್ಕೆ ನಿಮ್ಮೊಬ್ರು ವಿಚಾರ ಸಮಸ್ಯೆ ಇಲ್ಲ ಅದು. ನಾಳೆ ನನಗೂ ಸಮಸ್ಯೆ ಬರುತ್ತೆ, ಇವ್ರಿಗೂ ಸಮಸ್ಯೆ ಬರುತ್ತೆ, ಇವ್ರಿಗೂ ಸಮಸ್ಯೆ, ನಿಮ್ಗೆ ಎಲ್ರಿಗೂ ಸಮಸ್ಯೆ ಬರುತ್ತೆ. ನಮ್ಮಲ್ಲಿ ಬರೀ ಒಂದು ಮೀಟಿಂಗ್ ಮಾತ್ರ ನಾವು ಬಂದ್ವಿ, ಒಂದು ಮೀಟಿಂಗ್ ಮಾಡಿದ್ವಿ, ಕಾಫಿ ಕೊಟ್ರು, ತಿಂಡಿ ಕೊಟ್ರು, ತಿನ್ಕೊಂಡ್ವಿ, ಹೊರಟ್ವಿ ಅಂದ್ಬಿಟ್ರೆ ಇದು ಆಗದಿದ್ದ ಕೆಲಸ ಇದು. ನಾವು ಕೂಡ ಎಲ್ಲವನ್ನು ಬಿಟ್ಟು ನಿಮ್ ಜೊತೆ ಬರ್ತೀವಿ ಅಂತ ಅಂದಾಗ ನೀವು ಕೂಡ ನಮಗೆ ಬೆನ್ನೆಲುಬಾಗಿ ನಿಲ್ಬೇಕು. ನೀನ್ ನಡಿಯ ಮರ್ಯ ನಿಂದೇನೈತೆ, ನಿಮ್ ಹೋಗು, ನಾನು ನಿಂತ್ಕೋತೀನಿ ಅಂದ್ರೆ ಮುಗಿದ್ ಕತೆ. ಅರ್ಥ ಆಯ್ತಾ? ಇವತ್ತು ಇಷ್ಟು ಜನ ಸೇರಿ, ಇಷ್ಟು ಜನನೇ ಸಾಕು ನಮ್ಗೆ ಶಕ್ತಿ. ಎಲ್ಲರೂ ಕೂಡ ಧೈರ್ಯ ಮಾಡಿ, ಯಾವುದೇ ಆದ್ರೂ ಕೂಡ ನಾನು ಮುಂದೆ ಬರ್ತೀನಿ, ಯಾವುದೇ ಸಮಸ್ಯೆಯಲ್ಲೂ ಕೂಡ ನಾವು ಜೊತೆ ನಿಂತೀವಿ ಅಂತ ಮುಂದೆ ಬನ್ನಿ. ನಿಮಗೆ ಏನ್ ಸಮಸ್ಯೆಗಳೈತೆ ನಾವು ಜೊತೆ ನಿಂತ್ಕೋತೀವಿ. ನಾವು ಅತ್ಲ ಹೋದಾಗ ಇತ್ಲ ಹೋಗಾದ್ರೆ ಯಾರು ದಯವಿಟ್ಟು ಬೇಡ. ಏನಣ್ಣ ವಿಚಾರ ಅಲ್ಲಲ್ಲ, ಅವಶ್ಯಕತೆ ಇಲ್ಲ. ನಿಮ್ಮಗಳ ಸಮಸ್ಯೆಗಳು ಇಡೀ ನಿಮ್ಮೊಬ್ರು ನಿಮ್ಮನೆ ಸಮಸ್ಯೆ ಅಂತಲ್ಲ, ಇಡೀ ಹೋಬಳಿಲಾಗಿರ್ಬೋದು, ತಾಲೂಕಲ್ಲಾಗಿರ್ಬೋದು, ಎಲ್ಲೇ ಸಮಸ್ಯೆ ಆದ್ರೂ ಕೂಡ ನಾವುಗಳೆಲ್ಲ ಹೋಗಿ ನಿಂತ್ಕೊಳ್ಳೋಣ. ಎಲ್ಲ ಭಂಗ ಬಿಟ್ಟು ಬನ್ನಿ ಅಂತ ಯಾರು ಕರೆಯಲ್ಲ. ರಜಾ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ನಮ್ಗೆ ಅನುಕೂಲ ಎಲ್ಲ ನೋಡಿ. ಹಿಂಗೆ ಯಾರ ಪುಣ್ಯಾತ್ರು ಜಾಗ ಕೊಟ್ರು ಮಾಡ್ಕೊಳ್ಳಿ ಅಂತ. ಈಗ ಅನಂತನ ಹೇಳ್ದಂಗೆ ಯಾರ ಮೀಟಿಂಗ್ ಮಾಡ್ಕೊತೀವಿ, ಹಿಂಗೆ ಜಾಗ ಕೊಡ್ತಾರೆ. ಎಲ್ಲ ನಮ್ಗೆ ಊರಲ್ಲಿ ಅಂಗನವಾಡಿ ಜಾಗ ಇರ್ತದೆ, ಯಾವ್ದೋ ದೇವ್ರ ಮನೆ ಜಾಗ ಇರ್ತದೆ. ಯಾವ್ದು ನಮ್ಗೇನು ಆಡಂಬರ ಐಶ್ವರ್ಯ ಮಾಡ್ಕೊಂಡು ಸಂಘಟನೆ ಮಾಡ್ಬೇಕು ಅಂತೇನಿಲ್ಲ. ಕಾನೂನಿನ ಅರಿವಿರ್ಬೇಕಷ್ಟೇ ನಮಗೆ. ಕಾನೂನಲ್ಲಿ ಆಕ್ಟ್ ಗೊತ್ತಿರ್ಬೇಕು. ನಾವು ಸುಖ ಸುಮ್ನೆ ನಾವು ಸ್ಟೇಷನ್ಗೆ ಯಾಕೆ ಹೋಗ್ಬೇಕು? ಮಾತೆದ್ದು ಸ್ಟೇಷನ್ಗೆ ಹೋಗಿ ಕುತ್ಕೋತಾರೆ. ಮೊನ್ನೆ ಹೇಳ್ತಾ ಇದ್ರು, 30 ಜನ ಉಟ್ಕೊಂಡವ್ರಂತೆ ಇಲ್ಲಿ ನಮ್ಮ ನಿಮ್ಮ ಹಿರಿಸೇವೆ ಹೋಬಳಿ 30 ಜನ. ಇದಕ್ಕೆ ಅಂತಾನೆ ರೂಢಿ ಮಾಡ್ಕೊಂಡವ್ರಂತೆ. ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಯಾರು ಏನೇ ಆಗ್ಲಿ ನೀವೆಲ್ಲ ಒಗ್ಗೂಡಿದ್ರೆ ಅಂತವ್ರನ್ನ ನಾವು ಯಾವ ತರ ಕಾನೂನು ವಿಚಾರದಲ್ಲಿ ನಾವು ಸದೆ ಬಡಿಬಹುದು. ನಾವು ಗುದ್ದಾಡೋದು ಹೊಡೆದಾಡೋದಲ್ಲ, ಕಾನೂನಿನ ವಿಚಾರದಲ್ಲಿ ನಾವು ಅವರಿಗೆ ತಕ್ಕ ಶಾಸ್ತಿ ಪಾಠ ಕಲಿಸ್ಬೋದು. ಪ್ರತಿಯೊಬ್ರು ಕೂಡ ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ನಾನು ಈಗ ನೋಡಿ, ನಾವು ಕೂಡ ಏನು 1ನೇ ಕ್ಲಾಸಿಂದಾನೆ ಬಂದ್ರು. ನಾವೇನು ಏಕದಮ್ SLC ಬಂದ್ವಾ, PUC ಬಂದ್ವಾ? ನಾವು ನಮ್ಗೆ ಹೇಳ್ದಂಗೆ ಅಣ್ಣ ತಾಳ್ ಮಾಡ್ದಂಗೆ 20 ವರ್ಷದಿಂದ ನಮ್ಗೆ ಬರೀ ಶಾಲ್ ಕೊಟ್ರೆ ಸಾಕಾಯ್ತು. ಸಂಘಟನೆಗೆ ಸಾಲ್ ಕೊಟ್ರೆ ಸಾಕಾಯ್ತು ಅಂತ ಬೆಂಗಳೂರಲ್ಲಿ ಹೋಗಿ ನಿಂತ್ಕೊತಿದ್ವಿ. ಹೇಳೋದು ಅದು ನಮ್ಗೇನೋ ಮೈಗೂಡ್ಸ್ಕೊಂಡ್ ಬಂತು. ಅದರಿಂದ ನಮ್ಮಿಂದ ಏನಾದ್ರು ಮಾಡ್ಬೋದಲ್ಲ ಸಮಾಜಕ್ಕೆ. ಈಗ ಏನಾಗುತ್ತೆ ಅಂದ್ರೆ, ಬರೀ ರಾಜಕೀಯದವ್ರನ್ನ ನಂಬ್ಕೊಂಡು ಹೋಗ್ತಾರೆ. ರಾಜಕೀಯ MLAಗಳು, MP ಗಳು, ಮಿನಿಸ್ಟರ್ಗಳು ಯಾರಿಂದ? ನಮ್ಮಂತ ಮತದಾರರಿಂದ. ಓಟ್ ತಗೋಬೇಕಾರೆ ನಮ್ಮನೆ ಗೊತ್ತಾರೆ. ಓಟ್ ತಗೊಂಡಾದ್ಮೇಲೆ ನೀವ್ ಹೇಳ್ದಂಗೆ ಬೆಳಗ್ಗೆ ಓಟ್ ಅವ್ರ ಮೇಲೆ ಕಾಪಿ ಕುಡ್ಕೋಬೇಕು, ನಿಂತ್ಕೋಬೇಕು, ಅವ್ರು ಬರೋ ತನಕ ಕಾಯ್ಕೋಬೇಕು. ಅವ್ನು ಸ್ನಾನ ಮಾಡಿ ರೆಡಿಯಾಗಿ ಬರೋ ತನಕ ಕಾಯ್ಕೊಂಡು ನಿಂತ್ಕೊಂಡು ನಮ್ ಕಷ್ಟ ಮಾತ್ರ ಹೇಳ್ದಾಗ ನೀನು ಕೇಳ್ದೋ ಇಲ್ಲ ಬಿಟ್ರು. ಹಿಂಗಾಗಿರೋ ವ್ಯವಸ್ಥೆಯಲ್ಲಿ ನಾವು ಒಗ್ಗಟ್ಟಾಗಿಲ್ಲ, ನಾವು ಬಲವಾಗಿಲ್ಲ ಅಂತಂದ್ರೆ ಏನಾಗ್ತಾರೆ ಅಂದ್ರೆ, ಆದಿಗೊಬ್ರು ಬೀದಿಗೊಬ್ರು ನಮ್ಮನ್ನ ಕತ್ತಿನ ಪಟ್ಟಿ ಹಿಡ್ಕೊಂತಾರೆ. ನೀನೇಲ್ಲ ನಿಂದು, ನಿಮ್ಮ ಅಪ್ಪಂದೇಲ್ಲ ಅಂತ ಕೇಳೋ ಲೆಕ್ಕಾಚಾರಕ್ಕೆ ಬರ್ತಾರೆ. ನಮ್ಗಳು ನಾವು ಧೈರ್ಯ ತಗೊಳ್ಳಿ. ಧೈರ್ಯ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಏನಕ್ಕೆ ಎದುರ್ಕೋಬೇಕು? ಹೋದ್ರೆ ಜೀವ ಅಷ್ಟೇ ತಾನೇ ಹೋಗೋದು. ನಾವು ಹುಟ್ಟೋದೊಂದು ಸಾವು ಒಂದು ಇದ್ದೇ ಇರ್ತದಲ್ಲ ಮನುಷ್ಯನ್ಗೆ. ಯಾರಿಗೋ ಎದುರ್ಕೊಂಡು ಜೀವನ ಮಾಡೋದಕ್ಕಿಂತ ಏನ್ ಹೇಳಿ, ಯಾರಿಗೋ ಎದುರ್ಕೊಂಡು ಯಾಕೆ ಜೀವನ ಮಾಡೋಣ? ನನ್ನ ಮನೆ, ನನ್ ಜಾಗ, ನಿನ್ ಜಮೀನು ನೀವು ಬೆಳೆ ಬೆಳಿತೀರಾ, ನೀವು ಕಷ್ಟ ಪಡ್ತೀರಾ. ನಿಮ್ಗೆ ಇಡೀ ಹೆಂಡ್ರು ಮಕ್ಕಳೆಲ್ಲ ಹೋಗಿ ಜೀವನ ಗೇಯ್ತಾ ಇರ್ತೀರ. ಮಕ್ಕಳೆಲ್ಲ ಬಂದು ಸ್ಕೂಲ್ ಬಿಟ್ಟು ಬಂದು ಕೆಲಸ ಮಾಡ್ತಾ ಇರ್ತವೆ. ಯಾವ ಮನೆಗೆ ಎದುರ್ಕೊಂಡು ಯಾಕೆ ಜೀವನ ಮಾಡ್ಬೇಕು ಊರುಗಳಲ್ಲಿ? ನಾನು ಹೇಳ್ತಿರೋದು, ಈ ಹೆದರಿಕೆ ಅನ್ನೋದನ್ನ ಹೋಗ್ಲಾಡಿಸ್ಬೇಕು. ಕಾನೂನು ಎಲ್ರಿಗೂ ಒಂದೇನೆ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಕಾನೂನು. CM ಕೂಡ ಅದೇ ಕಾನೂನು, ನನಗೂ ಅದೇ ಕಾನೂನು, ಈ ಹುಟ್ಟಿದ ಮಗುಗೂ ಅದೇ ಕಾನೂನು. ಏನಣ್ಣ, ಕಾನೂನು ಬಿಟ್ಟು ಯಾರು ಏನ್ ಮಾಡಕ್ಕಾಗಲ್ಲಲ್ವಾ? ನಾವು ಕೂಡ ಸಂವಿಧಾನದ ಅಡಿಯಲ್ಲೇ ನಾವು ಬದುಕ್ತಾ ಇರೋಂಥವ್ರು. ನಾವು ಕೂಡ ಬಾಬಾ ಸಾಹೇಬ್ ಅವ್ರನ್ನ ಪೂಜಿಸ್ತೀವಿ, ಗೌರವಿಸ್ತೀವಿ. ಅವರ ಜಯಂತಿನೂ ಕೂಡ ಆಚರಣೆ ಮಾಡ್ತೀವಿ. ಹಾಗೆ ನಮ್ಮ ಕೆಂಪೇಗೌಡರನ್ನು ಕೂಡ ನಾವು ಪೂಜಿಸ್ತೀವಿ, ಎಲ್ಲರನ್ನೂ ಕೂಡ ನಾವು ಪೂಜಿಸ್ತೀವಿ, ಆಚರಿಸ್ತೀವಿ. ನಾವು ಯಾರು ಕೂಡ ದ್ವೇಷ ಮಾಡ್ತಾ ಇಲ್ಲ. ನಾವು ಕೇಳ್ತಾರೆ ನಿಮ್ಮಲ್ಲಿ ಇಷ್ಟೇ, ನೀವುಗಳು ಯಾಕೆ ಜಾತಿ ಬೀಜ ಬಿತ್ತೀರಾ? ಜಾತಿ ಸಂಘರ್ಷ ಯಾಕೆ ಮಾಡ್ತೀರಾ? ಜಾತಿ ಸಂಘರ್ಷ ಅನ್ನೋದನ್ನ ಮಾಡನ್ ಬಿಡಿ. ಈಗ ನಿಜವಾಗ್ಲೂ